ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಟ್ಟಿ ಕೂಳ್ ತಿಂತಿದ್ದಾಳಲ್ಲ, ಈಗಾದ್ರೂ ಸ್ವಲ್ಪ ಜೀರ್ಣ ಆಗ್ಲಿ. ಇದೆಲ್ಲ ಯಾಕೆ ಗೊತ್ತಾಗ್ತಿಲ್ಲ ಈ ಮನುಷ್ಯನ್ಗೆ? ನನಗ್ಯಾಕೆ ಬೇಕು? ನಾನೇನಾದ್ರೂ ಹೇಳಕ್ ಹೋದ್ರೆ ಕಲ್ಕಿ ವಿಷಯ ತಗೊಂಡು ನನಗೆ ಬೈತಾರೆ. ನಾನು ಸುಮ್ಮನೆ ಇರೋದೇ ಒಳ್ಳೇದು. ಅಪ್ಪ, ಅತ್ತೆಗೇನು ಬೈಬೇಡಿ ಅಪ್ಪ. ಅತ್ತೆ ನನಗೆ ಯಾವ ಕೆಲಸನೂ ಹೇಳೋದಿಲ್ಲ. ನನಗೆ ಬೋರ್ ಆಗ್ತಾ ಇತ್ತು. ಎಷ್ಟೊತ್ತು ಅಂತ ಟಿವಿ ಮೊಬೈಲ್ ನೋಡ್ಕೊಳ್ಳೋದು. ಅದಕ್ಕೆ ಅಪ್ಪ ಈ ಕೆಲಸ ಮಾಡ್ತಾ ಇದ್ದೆ. ನೋಡ್ದ ಪಂಕಜ, ನೋಡ್ದ್ಯಾ ನನ್ನ ಮಗಳು ನಿನ್ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟಿದ್ದಾಳೆ ಅಂತ. ಈ ಪ್ರೀತಿ ಬದಲಾಗಿ ನೀನ್ ಅವಳಿಗೇನ್ ಮಾಡ್ತಾ ಇದ್ಯಾ? ವಿಘ್ನೇಶ್ ತನ್ನ ಗಂಡ ಆಗ್ಲಿಲ್ಲ ಅಂತ ಅವಳು ಒಳಗೊಳಗೆ ಕೊರಗ್ತಿದ್ದಾಳೆ. ನೋಡ್ ಪಂಕಜ, ಇನ್ಮೇಲೆ ಇದನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರೋದಕ್ಕಾಗಲ್ಲ. ಒಬ್ಳು ಅತ್ತೆ ಆಗಿ ನನ್ನ ಮಗಳಿಗೆ ಏನ್ ಮಾಡ್ತೀಯ ಅಂತ ಮೊದ್ಲು ಹೇಳು. ಹೇಳು ಪಂಕಜ, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ದೀಕ್ಷನ್ನ ಈ ಮನೆ ಸೊಸೆ ಮಾಡ್ಕೊಂತ್ಯಾ ಇಲ್ಲ ಅವಳು ಈಗಿಂದೀಗ್ಲೇ ಕರ್ಕೊಂಡೋಗ್ಲ? ಅಣ್ಣ, ಯಾಕಣ್ಣ ಹೀಗೆಲ್ಲ ಯಾಕೆ ಮಾತಾಡ್ತಿದೀಯಾ? ಇಲ್ಲ ಪಂಕಜ, ಎಲ್ಲ ಸಾಕಾಗೋಗಿದೆ. ನೀನ್ ತೋರ್ಸೋ ಅಕ್ಕರೆಗೆ ನಾನ್ ಮರಳಾಗೋ ಸ್ಥಿತಿಲಿಲ್ಲ. ತಂಗಿ ಅಂತ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆಲ್ಲ ಸಾಕು. ಅದರಿಂದ ನನ್ಗೆ ಅವಮಾನನೇ ಆಗ್ತಾ ಇದೆ. ನೋಡು ಪಂಕಜ, ನಿನ್ ನಿರ್ಧಾರ ಏನು ಅಂತ ಕಡ್ಡಿ 2 ತುಂಡಾಗೋ ತರ ಹೇಳು. ನಮಗೂ ವಯಸ್ಸಾಗ್ತಾ ಇದೆ. ನಾವು ಬದುಕಿರೋವಾಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಬದುಕನ್ನ ಕಟ್ಕೊಡ್ಬೇಕು ಅಂತ ನಮ್ಗೆ ಆಸೆ ಇರಲ್ವಾ? ಅಣ್ಣ, ಯಾವತ್ತಿದ್ರೂ ದೀಕ್ಷಾನೇ ಈ ಮನೆ ಸೊಸೆ ಅಣ್ಣ. ಆ ದರಿದ್ರ ಗಮ್ಯನ ಪರ್ಮನೆಂಟ್ ಆಗಿ ಈ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನಾನು ಹುಚ್ಚಿ ತರ ಯೋಚನೆ ಮಾಡ್ತಾನೆ ಇದ್ದೀನಿ. ಆದ್ರೆ ಯಾವ ದಾರಿನೂ ಸಿಗ್ತಾನೆ ಇಲ್ಲ ಅಣ್ಣ. ನೀನ್ ಯೋಚನೆ ಮಾಡ್ತಾನೆ ಇರು. ಅಷ್ಟರಲ್ಲಿ ಆ ಗಮ್ಯ ನಿನ್ ಕೈಗೆ ಒಂದ್ ಮಗು ಎತ್ಕೊಡ್ತಾಳೆ, ಆಡ್ಸ್ಕೊಂಡಿರು. ನನ್ ಮಗಳು ನಿಮ್ ಮನೆ ಕೆಲಸ ಮಾಡ್ಕೊಂಡಿರ್ತಾಳೆ. ನನ್ಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಪಂಕಜ. ದೀಕ್ಷಾ, ಹೋಗು, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಬಾ. ಹೋಗು ಅನ್ನಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಸ್ವಲ್ಪ ತಾಳ್ಮೆಯಿಂದ ಇರು. ಯಾಕೆ ತಾಳ್ಮೆಯಿಂದ ಇರ್ಬೇಕು ಪಂಕಜ? ಯಾಕಿರ್ಬೇಕು? ವಿಘ್ನೇಶ್ ಗಮ್ಯನ್ ಜೊತೆ ಚೆನ್ನಾಗಿರ್ತಾನೆ, ನನ್ ಮಗಳು ಅದನ್ನ ನೋಡ್ತಾ ಕೊರಗ್ತಾ ಇರ್ಬೇಕಾ? ನನ್ ಮಗಳನ್ನ ನಾನು ಹೇಗೋ ಸಮಾಧಾನ ಮಾಡ್ತೀನಿ. ಮೊದ್ಲು ಅವಳನ್ನ ಕಳ್ಸು. ಏನು ನಿನ್ ಮಗ ಒಬ್ನೇನ ಗಂಡ್ಸು? ನಿನ್ನ ಮಗನ್ಗಿನ್ನ 1000 ಪಟ್ಟು ಚೆನ್ನಾಗಿರೋವನ್ನ ನೋಡಿ ನನ್ನ ಮಗಳಿಗೆ ಮದುವೆ ಮಾಡ್ತೀನಿ. ಆದ್ರೆ ಅವ್ರು ಯಾರನ್ನೂ ಪ್ರೀತಿ ಮಾಡಿಲ್ಲ ಅಪ್ಪ. ನೀನ್ ಯಾರ್ಯಾರನ್ನೋ ಕರ್ಕೊಂಡ್ ಬಂದು ನಂಗೆ ಮದ್ವೆ ಮಾಡಿಸ್ತೀನಿ ಅಂದ್ರೆ ನಾನಂತೂ ಒಪ್ಪಲ್ಲ. ಈ ಜನ್ಮದಲ್ಲಿ ವಿಘ್ನೇಶ್ ಮಾತ್ರ ನನ್ ಗಂಡ. ಅದನ್ನ ಯಾರಿಂದನೂ ಬದಲಾಯಿಸಕ್ಕಾಗಲ್ಲ. ಹಾಗೂ ಏನಾದ್ರೂ ನೀವು ಬೇರೆ ಮದ್ವೆ ಮಾಡಕ್ ನೋಡಿದ್ರೆ ನಾನಂತೂ ಬದುಕಿರಲ್ಲ. ದೀಕ್ಷಾ, ಹೀಗೆಲ್ಲ ಮಾತಾಡ್ಬಿಡಮ್ಮ. ನಿಮ್ಮತ್ತೆ ನಾನ್ ನಿನ್ ಜೊತೆ ಇರ್ತೀನಿ. ನೀನ್ ಧೈರ್ಯವಾಗಿರು, ಎಲ್ಲ ಒಳ್ಳೇದೇ ಆಗುತ್ತೆ. ಅಣ್ಣ, ನಾನ್ ಬದುಕಿರೋವರೆಗೂ ದೀಕ್ಷಾನೇ ಈ ಮನೆ ಸೊಸೆ. ಆ ಹಾಳಾದ ಗಮ್ಯನ್ನ ಈ ಮನೆಯಿಂದ ಹೊರಗೆ ಕಳ್ಸಕ್ಕೆ ನೀನೇ ಏನಾದ್ರೂ ಐಡಿಯಾ ಕೊಡು. ನೋಡು ಪಂಕಜ, ಸರಿಯಾಗಿ ಕೇಳಿಸ್ಕೊ. ಗಮ್ಯ ಈಗ ಮನೇಲಿಲ್ಲ. ನಮ್ಗಿದೇ ಒಳ್ಳೆ ಅವಕಾಶ. ವಿಘ್ನೇಶ್ ಮನ್ಸನ್ನ ಬದಲಾಯಿಸಿ ದೀಕ್ಷನ್ ಜೊತೆ ಮದುವೆ ಮಾಡಿಸ್ಬಿಡ್ಬೇಕು. ಕಲ್ಕಿ ಶಾಲಿನಿ ರೂಮ್ಗೆ ಹೋಗಕ್ಕೆ ಈ ಗಮ್ಯನೇ ಹೆಲ್ಪ್ ಮಾಡಿದ್ಲು ಅಂತ ವಿಘ್ನೇಶ್ ಹತ್ರ ಸುಳ್ಳು ಹೇಳು. ಅಯ್ಯೋ ದೇವ್ರೆ, ನನ್ನಿಂದ ಅದಕ್ಕೆ ಲೈಫ್ ಹಾಳಾಗಬಾರ್ದು. ಇದಕ್ಕೇನಾದ್ರೂ ಒಂದು ಪರಿಹಾರ ಕಂಡು ಹಿಡಿಲೇಬೇಕು. ಒಟ್ನಲ್ಲಿ ಗಮ್ಯನ್ನ ವಿಘ್ನೇಶ್ ಇಂದ ದೂರ ಮಾಡಬೇಕು. ದೀಕ್ಷಾನ ಅವನ್ ಮುಂದೆ ಹೊಗಳಿ ಮಾತಾಡು, ಮಿಕ್ಕಿದ್ ನಾನ್ ನೋಡ್ಕೊಂತೀನಿ. ಮೊದಲು ಶಾಲಿನಿ ಮ್ಯಾಟರ್ ಮುಗಿಲಿ ಅಣ್ಣ, ಆಮೇಲೆ ನಾನು ವಿಘ್ನೇಶ್ ಹತ್ರ ಮಾತಾಡ್ತೀನಿ. ಆದ್ರೆ ಅವನ್ ನನ್ನ ಮಾತು ಕೇಳ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಪಂಕಜ. ವಿಘ್ನೇಶ್ ಊರಿಂದ ಬಂದ ತಕ್ಷಣ ನನ್ನ ಮಗಳು ಕತ್ತಿಗೆ ತಾಲಿ ಕಟ್ಟಬೇಕು.
ನಾನ್ ಮತ್ತೆ ಇಲ್ಲಿಗೆ ಬರ್ಬೇಕಂದ್ರೆ ಇವ್ರಿಬ್ಬರದು ಮದ್ವೆ ಆಗಿರ್ಬೇಕು. ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ಬರೋವಾಗ ಮಗಳು ಹಳ್ಳಿ ನೋಡಕ್ ಬರ್ಬೇಕಷ್ಟೇ. ಒಟ್ನಲ್ಲಿ ನಾನು ಹೇಳ್ದಂಗೆ ಮಾಡಿರ್ಬೇಕು. ಹಂಗೂ ಮಿತಿ ಮೀರಿ ವಿಘ್ನೇಶು ನನ್ನ ಹೆಂಡತಿನೇ ಮುಖ್ಯ ಅಂತ ಅವಳ ಹಿಂದೆ ಹೋದ್ರೆ ಅವನ್ನ ಎತ್ತಾಕೋ ಮುಂದಾದ್ರೂ ನನ್ನ ಮಗಳ ಜೊತೆ ಮದುವೆ ಮಾಡಿಸ್ತೀನಿ. ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋ ಪಂಕಜ. ಇದ್ರ ಮೇಲೆ ನನಗೆ ತಾಳ್ಮೆಯಿಂದ ಇರಕ್ಕಾಗಲ್ಲ. ಸರಿ ಅಣ್ಣ, ವಿಘ್ನೇಶ್ ಹತ್ರ ನಾನು ಮಾತಾಡ್ತೀನಿ. ನೀನು ಹೇಳಿದ ರೀತಿಲೇ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಸರಿ ಪಂಕಜ, ಮುಹೂರ್ತ ದಿವಸನ ಫಿಕ್ಸ್ ಮಾಡಿ ನನಗೆ ಫೋನ್ ಮಾಡು. ಸರಿ ಅಣ್ಣ. ಮಗಳೇ ಧೈರ್ಯವಾಗಿರು, ನಾನು ಹೋಗಿ ಬರ್ತೀನಿ. ಸರಿ ಅಪ್ಪ, ಅಮ್ಮನ್ನ ಕೇಳ್ದೆ ಅಂತ ಹೇಳು. ಸರಿ ಅಮ್ಮ. ಹಾ ಸರಿ ಪಂಕಜ, ಬರ್ತೀನಿ. ಹಲೋ, ಹೇಳು ಶಾಲಿನಿ. ಅದಕ್ಕೆ ಇಲ್ಲಿ ಏನೇನೋ ನಡೀತಿದೆ, ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ಶಾಲಿನಿ, ಯಾಕೆ ಇಷ್ಟೊಂದು ಗಾಬರಿಯಿಂದ ಮಾತಾಡ್ತಾ ಇದೀಯಾ? ಅಲ್ಲಿ ಏನ್ ನಡೀತು ಅಂತ ಸ್ವಲ್ಪ ಅರ್ಥ ಆಗೋವಾಗ ಹೇಳು. ಅದಕ್ಕೆ ನಮ್ ರಾಮಮೂರ್ತಿ ಮಾವ ಇದಾರಲ್ಲ, ಅವ್ರ ಮನೆಗ್ ಬಂದಿದ್ರು. ವಿಘ್ನೇಶ್ ಅಣ್ಣನ್ ಜೊತೆ ದೀಕ್ಷನ್ ಮದ್ವೆ ಮಾಡ್ಬೇಕು ಅಂತ ಏನೇನೋ ಮಾತಾಡ್ತಿದ್ರು. ಅದಕ್ಕೆ ಕಲ್ಕಿ ಮತ್ತೆ ನನ್ ವಿಷಯನ ವಿಘ್ನೇಶ್ ಅಣ್ಣಂಗೆ ಹೇಳಿ ಅವ್ನ್ ತಲೆ ಕೆಡ್ಸಿ ಮದ್ವೆಗೆ ಒಪ್ಪಿಸ್ತೀನಿ ಅಂತ ಅಮ್ಮನೂ ಮಾವಂಗ್ ಮಾತ್ ಕೊಟ್ಲು. ಅದಕ್ಕೆ ಶಾಲಿನಿ, ಏನ್ ಹೇಳ್ತಾ ಇದೀಯ ನೀನು? ನನ್ಗಿದನ್ನ ನಂಬೋಕೆ ಆಗ್ತಾ ಇಲ್ಲ. ಹೌದು, ಅದಕ್ಕೆ ನಾನು ಹೇಳ್ತಿರೋದು ನಿಜ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿಮಗ್ ಫೋನ್ ಮಾಡಿದೆ. ಅವ್ರು ಮಾತಾಡ್ತಿರೋದು ನೋಡ್ತಿದ್ರೆ ಆದಷ್ಟು ಬೇಗ ಅಣ್ಣನ ಜೊತೆ ದೀಕ್ಷನ್ ಮದ್ವೆ ಮಾಡಿಸ್ತಾರೇನೋ ಅನಿಸ್ತಿದೆ. ಅದಕ್ಕೆ ನೀವ್ ಅಲ್ಲೇ ಇರಬೇಡಿ, ಆದಷ್ಟು ಬೇಗ ಇಲ್ಲಿಗೆ ಬನ್ನಿ.